ಆನ್ ಅಬ್ಸಲ್ಯೂಟ್ ಕಾರ್ನೇಜ್ ಗುರು, ಅಬ್ಸಲ್ಯೂಟ್ ಥ್ರಿಲ್ಲರ್ ಮ್ಯಾಚ್. ವಾಟ್ ಅ ಮ್ಯಾಚ್ ಗುರು ಇದು. ಏನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜಯ್ ರಿಯಲಿಸ್ಟಿಕ್. ಸೊ ಏನ್ ಮ್ಯಾಚ್ ಗುರು ಇದು. ಮುಂಬೈ ವರ್ಸಸ್ RCB. ಮುಂಬೈ ಹೋಸ್ಟ್ ಮಾಡಿದಂತ ಮ್ಯಾಚ್ ಇದು, ವಂಕೆಡೆನಲ್ಲಿ ನಡೆದಂತ ಮ್ಯಾಚ್. ಸೊ ಫೈನಲಿ ಕೊನೆಗೂ RCB ಬಾಯಿಗೆ ಬರ್ಸೆ ಗೆದ್ದು ಬಿಟ್ಟಿದ್ದಾರೆ. ಸೊ ಇವ್ರದ್ದು ಅದೊಂದು ಚಾಳಿ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಟಾಸ್ ಗೆದ್ದಂತ ಮುಂಬೈ ಇಂಡಿಯನ್ಸ್ ತಂಡ ಸೊ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ RCB ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ. ಫಿಲ್ ಸಾಲ್ಟ್ ಅವರು ಫಸ್ಟ್ ಬಾಲ್ ಎಂತ ಕವರ್ ಡ್ರೈವ್ ಗುರು, ಎಂತ ಫೋರ್ ಅದು. ನೆಕ್ಸ್ಟ್ ಬಾಲ್ ಟ್ರೆಂಟ್ ಬಾಲ್ಟ್ ಅವರು ಎಂತ ಇನ್ ಸ್ವಿಂಗಿಂಗ್ ಡೆಲಿವರಿ ಬೋಲ್ಡ್ ಆಗ್ಬಿಡ್ತಾರೆ. ಸೊ ಅವ್ರು ಔಟ್ ಆದ್ಮೇಲೆ ಇದೇನು ಗುರು ಹಿಂಗೆ ಅಂತ ಅನ್ಸ್ಕೊಳ್ಳೋಷ್ಟೊತ್ತಿಗೆ ಸೊ ದೇವದತ್ ಪಡಿಕ್ಕಲ್ ಅಂಡ್ ವಿರಾಟ್ ಕೊಹ್ಲಿ ಚಚ್ಚಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು ಸೊ ಜಸ್ಪ್ರೀತ್ ಬುಮ್ರಾ ಅವರಿಗೆ ಚಾರ್ಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಓವರ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಅಂಡ್ ಎಸ್ಪೆಷಲಿ ದೇವದತ್ ಪಡಿಕ್ಕಲ್ ಅವರು ಸೊ ಟ್ರೆಂಟ್ ಬೋಲ್ಟ್ ಅವರಿಗೆ ಸೊ ಫುಲ್ ಶಾಟ್ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ಸ್ ಹೊಡಿತಾರೆ. ಅಂಡ್ ದೀಪಕ್ ಚಾರ್ ಅವರು ಲಾಸ್ಟ್ ಓವರ್ ಪವರ್ ಪ್ಲೇ ನಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಬರುತ್ತೆ. ಹೆಚ್ಚು ಕಡಿಮೆ 19 ರನ್ಸ್ ಸ್ಕೋರ್ ಬರುತ್ತೆ. ಸೊ ಟೋಟಲ್ ಪವರ್ ಪ್ಲೇ ನಲ್ಲಿ ಹೆಚ್ಚು ಕಡಿಮೆ 79 ರನ್ ಏನೋ ಬರುತ್ತೆ. ಸೊ ಒಳ್ಳೆ ಸ್ಕೋರ್ ಆಯ್ತು, ಪವರ್ ಪ್ಲೇ ನಲ್ಲಿ ಒಳ್ಳೆ ಸ್ಕೋರ್ ಆಯ್ತು. ಆಮೇಲೆ ಕಂಟಿನ್ಯೂ ಆಗುತ್ತೆ, ಇದು ಒಂದು 220 230 ಆಗುತ್ತೆ ಅಂತ ಅನ್ಕೊಂತಿದ್ವಿ. ಅಷ್ಟರಲ್ಲಿ ಸ್ವಲ್ಪ ಇನ್ನಿಂಗ್ಸ್ ಸ್ವಲ್ಪ ಸ್ಲೋ ಆಯ್ತು. ಸೊ ಅಲ್ಲಿ ಮತ್ತೆ ದೇವದತ್ ಪಡಿಕ್ಕಲ್ ಅವರು ಔಟ್ ಆಗ್ತಾರೆ ವಿಘ್ನೇಶ್ ಪುತ್ತೂರ್ ಅವರಿಗೆ. ಸೊ ವಿರಾಟ್ ಕೊಹ್ಲಿ ಅವರು ಸೀರಿಯಸ್ಲಿ ಗುರು, ಇವ್ರು ವಿರಾಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಇವತ್ತು. ಅವರು ಕೂಡ 50 ಮಾಡ್ಕೊಂಡ್ರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು ಇವತ್ತು. ನೆಕ್ಸ್ಟ್ ಲೆವೆಲ್ ಇಂಟೆಂಟ್ ಇತ್ತು. ಅಂಡ್ ಹಾರ್ದಿಕ್ ಪಾಂಡ್ಯ ಅವ್ರ ಬೌಲಿಂಗ್ ಗೆ ಔಟ್ ಆದ್ರು, ಸ್ಲೋ ಬೌಲಿಂಗ್ ಗೆ ಅವರು ಸ್ಕ್ವೇರ್ ಲೆಗ್ ಅಲ್ಲಿ ಎತ್ತೊಡೆಯಂತ ಔಟ್ ಆದ್ರು. ಅಂಡ್ ಇಲ್ಲಿ ಒಂದೊಂದು ಇಂಟ್ರೆಸ್ಟಿಂಗ್ ಬ್ಯಾಟಲ್ ಇತ್ತು, ಅದು ಜಸ್ಪ್ರೀತ್ ಬುಮ್ರಾ ಹಾಗೂ ವಿರಾಟ್ ಕೊಹ್ಲಿ. ಅದು ಕೂಡ ಅಬ್ಸಲ್ಯೂಟ್ ಕಾರ್ನೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು. ಅಂಡ್ ರಜತ್ ಪತಿದಾರ್ ಅವ್ರ ಬಗ್ಗೆ ಹೇಳಲೇಬೇಕು. ಏನು ಬ್ಯಾಟಿಂಗ್ ಗುರು, ಏನು ಇವರಿಗೆ ಕ್ಯಾಪ್ಟನ್ಸಿ ಅನ್ನೋ ಭಯನೇ ಇಲ್ಲ, ಆ ಲೆವೆಲ್ ಇವ್ರು ಬ್ಯಾಟಿಂಗ್ ಮಾಡ್ತಾ ಇದಾರೆ. ರಜತ್ ಪತಿದಾರ್ ಅವ್ರದ್ದು ಈ ಕ್ಯಾಪ್ಟನ್ಶಿಪ್ ಕೊಟ್ಟಾಗಿಂದ ಕೆಲವರು ಎಲ್ಲರೂ ಹೇಳ್ತಾರಲ್ವಾ, ಕ್ಯಾಪ್ಟನ್ಶಿಪ್ ಕೊಟ್ಮೇಲೆ ಬ್ಯಾಟಿಂಗ್ ಫಾರ್ಮೇ ಇರಲ್ಲ, ಫಾರ್ಮ್ ಕಳ್ಕೊಂಡ್ಬಿಡ್ತಾರೆ, ಆಡಲ್ಲ ಅಂದ್ರೆ ಪ್ರೆಷರ್ಗೆ ಅಂತ. ಬಟ್ ಇಲ್ಲಿ ಇವ್ರಿಗೆ ಯಾವುದೇ ರೀತಿ ಪ್ರೆಷರ್ ಇಲ್ಲ, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬೌಲರ್ ಯಾರಾದ್ರೂ ಬರ್ಲಿ, ಹಾರ್ದಿಕ್ ಪಾಂಡ್ಯ ಬರ್ಲಿ, ದೀಪಕ್ ಚಹರ್ ಬರ್ಲಿ, ಅಥವಾ ಟ್ರೆಂಟ್ ಬೋಲ್ಟ್ ಬರ್ಲಿ, ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಇವತ್ತು. ಸೊ ಅದ್ರ ಜೊತೆಗೆ ಜಿತೇಶ್ ಶರ್ಮಾ ಬಗ್ಗೆ ಹೇಳಲೇಬೇಕು. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಇವತ್ತು. ಇವತ್ತು ಇವ್ರನ್ನ ಒಂಥರ ಮಿನಿ AB ಡಿವಿಲಿಯರ್ಸ್ ನೋಡ್ದಂಗಿತ್ತು. ಬಿಕಾಸ್ ಟ್ರೆಂಟ್ ಬೋಲ್ಟ್ ಅವರಿಗೆ ಒಂದು 6 ಹೊಡಿತಾರೆ ಫೈನ್ ಲೆಗ್ ಅಲ್ಲಿ. ಸೀರಿಯಸ್ಲಿ ಒಂದು ಏನೋ ಒಂಥರ ಅಂತಾರಲ್ಲ ಕನ್ನಡದಲ್ಲಿ, ಸ್ವರ್ಗ ರಪ್ ಅಂತ ಪಾಸ್ ಆಯ್ತು ಅಂತ. ಸೊ ಆ ಲೆವೆಲ್ ಆ 6 ಅದು ಟ್ರೆಂಟ್ ಬೋಲ್ಟ್ ಅವರಿಗೆ ಹೊಡಿತಾರೆ ಫೈನ್ ಲೆಗ್ ಅಲ್ಲಿ. 2014 ಅಲ್ಲಿ ಡೇಸ್ ಟೇನ್ ಅವರಿಗೆ ಹೊಡಿತಾರೆ. ಆತರ ತುಂಬಾ ಹೊಡೆದಿದ್ದಾರೆ ಡಿವಿಲಿಯರ್ಸ್, ಬಟ್ ಆ 6 ಸಡನ್ ನೆನಪಾಯ್ತು. ಸೊ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಅಂಡ್ ದೇವದತ್ ಪಡಿಕ್ಕಲ್ ಅಂಡ್ ವಿರಾಟ್ ಕೊಹ್ಲಿ, ರಜತ್ ಪತಿದಾರ್ ಅಂಡ್ ಫೈನಲಿ ರಜತ್ ಪತಿದಾರ್ ಅಂಡ್ ಇವರು ಜಿತೇಶ್ ಶರ್ಮಾ ಅವರು ಎಲ್ಲರ ಪಾರ್ಟ್ನರ್ಶಿಪ್ ಇಂದ ಹೆಚ್ಚು ಕಡಿಮೆ ಒಳ್ಳೆ ಸ್ಕೋರ್ ಆಗುತ್ತೆ ಗುರು. ಹೆಚ್ಚು ಕಡಿಮೆ 221 ಸ್ಕೋರ್ ಆಗುತ್ತೆ. ಸೊ ಇದನ್ನ ಚೇಸ್ ಮಾಡಕ್ಕೆ ಬಂದಂತ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮಾ ಅವರು ಒಂದು ಅತ್ಯುತ್ತಮವಾದಂತ ಓಪನಿಂಗ್ ಓವರ್ ನಲ್ಲಿ ಒಂದು ಒಳ್ಳೆ ಇಂಟೆಂಟ್ ಇಂದ ಒಂದು ಒಳ್ಳೆ ಓಪನಿಂಗ್ ಕೊಡ್ತಾರೆ. ಬಟ್ ಅವ್ರು ಮೂರನೇ 2 ಬಾಲ್ ಕಂಟಿನ್ಯೂ 4 ಹೊಡಿತಾರೆ ಯಶ್ ದಯಾಳ್ ಅವರಿಗೆ. ನೆಕ್ಸ್ಟ್ 3ನೇ ಬಾಲ್ ಇನ್ ಸ್ವಿಂಗಿಂಗ್ ಡೆಲಿವರಿಗೆ ಬೋಲ್ಡ್ ಆಗ್ಬಿಡ್ತಾರೆ. ಅದವರಿಗೆ ಅಷ್ಟು ಜಡ್ಜ್ ಮಾಡಕ್ಕಾಗಲ್ಲ. ಸೊ ಬೋಲ್ಡ್ ಆಗ್ತಾರೆ. ಅದಾದ್ಮೇಲೆ ಬಂದಂತ ವಿಲ್ ಜಾಕ್ಸ್ ಅಂಡ್ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಇಂಟೆಂಟ್ ತೋರಿಸಿ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಒಂದು ಲೈಫ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಅದೇ ಇವರೇ ಕ್ಯಾಚ್ ಬಿಡ್ತಾರೆ ಯಶ್ ದಯಾಳ್ ಅವರು. ಸೊ ಅದು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ಕೊಳ್ಳಲ್ಲ. ಅದಾದ್ಮೇಲೆ ಗುರು ವಿಕೆಟ್ ಹೋಗುತ್ತೆ. ಅದಾದ್ಮೇಲೆ ಬಂದಂತ ಹಾರ್ದಿಕ್ ಪಾಂಡ್ಯ, ಏನ್ ಗುರು ಇದಂತರೂ ಲೈಕ್ ಏನಂತಾರೆ, ಹಾರ್ದಿಕ್ ಹಿಟ್ಟಿಂಗ್ ಇಸ್ ಓನ್ ಏನಂತಾರೆ, ಅವ್ರ ಸ್ವಂತ ತಮ್ಮಂಗೆ ಹೊಡಿಯೋದಿದೆಲ್ಲ. ಇಟ್ ವಾಸ್ ಲೈಕ್ ಏನಂತಾರೆ ಅಬ್ಸಲ್ಯೂಟ್ ಸಿನಿಮಾ. ಸೀರಿಯಸ್ಲಿ ಏನದು ಅವ್ರು ಹೊಡಿಯೋ 6ಗಳು ಹಾರ್ದಿಕ್ ಪಾಂಡ್ಯ ಅವರು, ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಅವ್ರಿಗೆ ಹೊಡಿತಾ ಇದಾರೆ. ಲೈಕ್ ಹಾರ್ದಿಕ್ ಸ್ಮ್ಯಾಶಿಂಗ್ ಇಸ್ ಓನ್ ಬ್ರದರ್. ಇಟ್ಸ್ ಲೈಕ್ ಅಬ್ಸಲ್ಯೂಟ್ ಸಿನಿಮಾ ಗುರು. ಸೀರಿಯಸ್ಲಿ ಇಟ್ಸ್ ಅಬ್ಸಲ್ಯೂಟ್ ಸಿನಿಮಾ ಸೀರಿಯಸ್ಲಿ. ಅಂಡ್ ತಿಲಕ್ ವರ್ಮಾ ಅವರು ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ಒಂಥರ ಅವಮಾನ ಮಾಡೋದ್ರ ತರ ಸ್ವಲ್ಪ ರಿಟೈರ್ಡ್ ಹರ್ಟ್ ಆಗಿ ಕಳಿಸ್ಬಿಟ್ಟಿದ್ರು. ಸೊ ಬಟ್ ಈ ಮ್ಯಾಚ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಅಂಡ್ ಫೈನಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಗೆ ಬೋಲ್ ಮಾಡಿದಂತ ಜಾಶ್ ಹೈಸಲ್ವುಡ್ ಅಂಡ್ ಭುವನೇಶ್ವರ್ ಕುಮಾರ್ ಏನ್ ಗುರು, ಕ್ರೇಜಿ ಯಾರ್ಕರ್ಸ್, ನೆಕ್ಸ್ಟ್ ಲೆವೆಲ್ ಯಾರ್ಕರ್ಸ್. ಬಟ್ ಸ್ಟಿಲ್ ಹೋಯ್ತು 6-4. ಬಟ್ ಆದ್ರೂ ಕೂಡ ಆ ಟೈಮಲ್ಲಿ ಆ ತರ ಪ್ರೆಷರ್ ಅಲ್ಲಿ ಯಾರ್ಕರ್ಸ್ ಮಾಡೋದು ಅದು ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅದು. ಸೊ ಅದಾದ್ಮೇಲೆ ಜಾಶ್ ಹೈಸಲ್ವುಡ್ ಅವರು ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ತೆಗಿತಾರೆ 19ನೇ ಓವರ್ ಫಸ್ಟ್ ಬಾಲ್ ಅಲ್ಲೇ. ಅದಾದ್ಮೇಲೆ ಲಾಸ್ಟ್ ಓವರ್ ಏನ್ ಗುರು, ಇದು ಮಾತ್ರ ಸೀರಿಯಸ್ಲಿ ಇದೊಂಥರ ಅಬ್ಸಲ್ಯೂಟ್ ಸಿನಿಮಾ ಅನ್ನೋ ವರ್ಡ್ ಗಿಂತ ಇನ್ನು ಮಿಗಿಲಾದಂತಾರಲ್ಲ. ಸೊ ಆ ತರದ್ದು ಇದು. ಸೊ ತುಂಬಾ ಚೆನ್ನಾಗಿ ಏನ್ ಕ್ಯಾಚ್ ಅದು ಫಿಲ್ ಸಾಲ್ಟ್ ಅಂಡ್ ಇವ್ರದ್ದು ಟಿಮ್ ಡೇವಿಡ್ ಅವ್ರದ್ದು ಕಾಂಬಿನೇಷನ್ ಅಲ್ಲಿ ಒಂದು ಕ್ಯಾಚ್ ಬರುತ್ತೆ ದೀಪಕ್ ಚಾರ್ ಅವ್ರದ್ದು ಮಿಡ್ ವಿಕೆಟ್ ಅಲ್ಲಿ. ಅಂಡ್ ಫಸ್ಟ್ ಬಾಲ್ ಕೂಡ ಔಟ್ ಆಗ್ತಾರೆ. ಅದಾದ್ಮೇಲೆ 2ನೇ ಬಾಲ್ ಇವ್ರು ಔಟ್ ಆಗ್ತಾರೆ. ಸೊ ಸೀರಿಯಸ್ಲಿ ಮ್ಯಾಚ್ ಮಾತ್ರ ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಎಷ್ಟು ಹೈಲೈಟ್ಸ್ ನೋಡಿದ್ರು ಸಾಲ, ಅಷ್ಟು ಖುಷಿ ಆಗುತ್ತೆ. ಫೈನಲಿ ನಮ್ಮ RCB ಫೈನಲಿ ಕಪ್ ಬರ್ತಾ ಇದೆ ಫೈನಲಿ RCB ತಂಡ ಮುಂಬೈನಲ್ಲೂ ಸೊ 10 ವರ್ಷ ಆದ್ಮೇಲೆ ಮುಂಬೈ ಮೇಲೆ ಗೆದ್ದಿದೆ. ಇದು ಚಿಪಾಕ್ ಮೇಲೆ ಗೆದ್ದಿದ್ರು, ಮೊನ್ನೆ ರೆಕಾರ್ಡ್ ಮಾಡಿದ್ರು. ಸೊ ಅಷ್ಟು ವರ್ಷ ಆದ್ಮೇಲೆ ಇವಾಗ 10 ವರ್ಷ ಆದ್ಮೇಲೆ ಮುಂಬೈನಲ್ಲಿ ಗೆದ್ದಿದ್ರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ.
ಸೊ ಆರ್ ಸಿ ಬಿ ಗೆದ್ದಿದ್ರಿಂದ ಎಲ್ಲರೂ ಆರ್ ಸಿ ಬಿ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನೋಡೋಣ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಜನ ಇದಾರೆ ಅಂತ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ವಿಡಿಯೋ ಇಷ್ಟ ಇದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ದಯವಿಟ್ಟು ಮರಿದೇನೆ ಈ ಸಲ ಕಪ್ ನಮ್ದೆ ಅಂತ ಅಥವಾ ಆರ್ ಸಿ ಬಿ ಅಂತ ಏನ್ ಅನ್ಸುತ್ತೋ ನಿಮಗೆ, ಖುಷಿಗೆ ಆರ್ ಸಿ ಬಿ ಗೆದ್ದಿದ್ದ ಖುಷಿಗೆ ಏನ್ ಅನ್ಸುತ್ತೋ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ.